ಏನು ಮಾಡಲಿಲ್ಲ. ಕೇಂದ್ರ ಸರ್ಕಾರದ ಅವ್ರದೇ ಪಕ್ಷದ ಸರ್ಕಾರ ಇದೆ, ಅವರೇನು ಮಾಡ್ತಾ ಇಲ್ಲ. ಇದು ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ. ಇದನ್ನ ಆಮೇಲೆ ಕಾರಜೋಳ ಅವರು ನೀರಾವರಿ ಮಂತ್ರಿ ಆಗಿದ್ರು. ಎಂತ ಊರವರು ಅವರು ಮುದೋಳ್ ನಮ್ಮ ತಿಮ್ಮಾಪುರ ಅವರ ಕಾನ್ಸ್ಟಿಟ್ಯೂನ್ಸಿ. ಅವ್ರು ಹೇಳಿದ್ರು ಒಂದ್ಸಾರಿ 30 ಲಕ್ಷ 40 ಲಕ್ಷ ಕೊಟ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ಅಂತ. ನಾವು 30 ಲಕ್ಷ ಪುಷ್ಕಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಅವ್ನು ಕೊಟ್ಟೇ ಕೊಡ್ತೀವಿ. ನಾವು ಏನು ತೀರ್ಮಾನ ಮಾಡಿದ್ದೀವಿ ಅದರಂತೆ ನಡ್ಕೊಳ್ತೀವಿ. ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡ್ಕೊತೀವಿ. ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕನ್ಸೆಂಟ್ ಅವಾರ್ಡ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಸರ್. ಕನ್ಸೆಂಟ್ ಅವಾರ್ಡ್ ಮಾಡ್ತೇವೆ. ಅಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಳ್ಳಿ, ಬನ್ನಿ, ಚೀಟಿ ಬರ್ತದೆ. ಆಮೇಲೆ ಇದನ್ನ ಕನ್ಸೆಂಟ್ ಅವಾರ್ಡ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ, ರೈತರು ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. ಕನ್ಸೆಂಟ್ ಅವಾರ್ಡ್ ಒಪ್ಪಿಗೆ, ಒಡಂಬಡಿಕೆ ಇದನ್ನ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ. ನೋಡಿ, UKP ಹೋರಾಟ ಕಾರಜೋಳ ಭಾಷಣ ವೇಳೆ ಗೊಂದಲ. ಸೊ ನೀರಾವರಿ ಬಗ್ಗೆ. ಆಮೇಲೆ ಮೇಕೆದಾಟು ಬಗ್ಗೆ ಅಲ್ಲಿ 67 TMC ಸಂಗ್ರಹ ಮಾಡ್ತಕ್ಕಂಥ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ತಾ ಇದ್ದೀವಿ. ಅದು ನಮ್ಮ ಜಾಗದಲ್ಲಿ ಕಟ್ತಕ್ಕಂಥದ್ದು. ಅದ್ರ ಮೇಲೆ ತಮಿಳುನಾಡಿನವರು ಕೇಸ್ಗಳು ಹಾಕಿದ್ರು. ಅವೆಲ್ಲ ವಜಾ ಆಗಿದ್ದಾವೆ. ಈಗ CWC ಮತ್ತು ಎಂಥದ್ದು ಕಾವೇರಿ ನೀರಾವರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಅಂಗಳದಲ್ಲಿದೆ ಬಾಲು, ಅವ್ರು ಕೊಡಬೇಕು. ಅದು ಕೊಟ್ಟರೆ ಅದನ್ನು ಕೂಡ ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದು ಯಾರ ಹತ್ರ ಇರೋದು? CWC ಯಾರ ಹತ್ರ ಇರೋದು? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾರ ಹತ್ರ ಇರೋದು? ಅವರೇ, ಕೇಂದ್ರ ಸರ್ಕಾರನೇ. ಯಾಕೆ ಅನುಮತಿ ಕೊಡ್ತಾ ಇಲ್ಲ? ಈಗ ಕೊಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳ್ತಾ ಇದ್ರು. ತಮಿಳುನಾಡಿನ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿದೆ. ಈ ತರ ನೀರಾವರಿನೂ ಹಿಂಗೆ. ಆಮೇಲೆ ಮನೆಗಳು, ಆಮೇಲೆ ಭದ್ರಾ ಮೇಲ್ದಂಡೆ ಈ ಭದ್ರಾ ಮೇಲ್ದಂಡೆಗೆ 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ರು 23-24ರಲ್ಲಿ. ಏನಂತ ಹೇಳಿದ್ರು ಅಂದರೆ 5300 ಕೋಟಿ ರೂಪಾಯಿಗಳನ್ನು ಅಪ್ಪರ್ ಭದ್ರಾಕ್ಕೆ ಕೊಡ್ತೀನಿ. 5300 ಕೋಟಿ ರೂಪಾಯಿಗಳನ್ನು ಅಪ್ಪರ್ ಭದ್ರಾಕ್ಕೆ ಕೊಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಹೇಳಿದ್ದದು. ಬಜೆಟ್ ಸ್ಪೀಚ್ ಇದು, ಎಲ್ಲೋ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟದ್ದಲ್ಲ. ಪಾರ್ಲಿಮೆಂಟ್ನಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು 5300 ಕೋಟಿ 23-24ರಲ್ಲಿ. ಈಗ 25-26ನೇ ವರ್ಷ ನಡೀತಾ ಇದೆ. ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ನಾವೇ ಹಣ ಖರ್ಚು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಅಸಹಕಾರ ಮನೋಭಾವ
ಇವತ್ತು ನಿನ್ನೆ ಪಾರ್ಲಿಮೆಂಟ್ನಲ್ಲ ಯಾರು ಫುಡ್ ಮಿನಿಸ್ಟರ್ ಯಾರು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೋದ ವರ್ಷ ದುಡ್ಡು ಕೊಟ್ಟಿಲ್ಲ ನಮಗೆ, ಈ ವರ್ಷ JMM ದುಡ್ಡು ಕೊಡ್ಲಿಲ್ಲ. JMM JJM ಜಲಜೀವನ ಮಿಷನ್, ಅದಕ್ಕೆ ದುಡ್ಡು ಕೊಟ್ಟಿಲ್ಲ. 13,000 ಕೋಟಿ ಕೊಡಬೇಕು, 13,000 ಕೋಟಿ. ಹೋದ ವರ್ಷ ಕೊಟ್ಟಿಲ್ಲ, ಈ ವರ್ಷ ಕೊಟ್ಟಿಲ್ಲ. ಈ ತರ ಅಸಹಕಾರ ಅಪ್ಪರ್ ಭದ್ರಾದಲ್ಲಿ ಕೊಡಲಿಲ್ಲ. ಇಲ್ಲಿ ಅದು ಅದೇ ವರ್ಷ 23-24ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರು ಬಜೆಟ್ ಮಂಡಿಸಿದ್ರು. ಅವರು ಹೇಳಿದ್ದೇನೆ, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರಲ್ಲ, ಅದನ್ನೇ ಹೇಳಿದ್ರು ಇಲ್ಲಿ ಬಜೆಟ್ನಲ್ಲಿ. ನಾವು 5,300 ಕೋಟಿ ತರ್ತೀವಿ ಕೇಂದ್ರದಿಂದ. ಅಷ್ಟೇ ಅಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಸೆಂಟ್ರಲ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಭದ್ರಾ ಸ್ಕೀಮ್ ಸೇರಿಸಿಲ್ಲ ಅಂತಾನೆ ಹೇಳಿದ್ದಾರೆ. ನೋಡಿ, ಈ ತರ ಸುಳ್ಳುಗಳನ್ನು ಹೇಳಿ 23-24-25 ಬಜೆಟ್ ಆಯ್ತು, 23-24 ಆಯ್ತು, 24-25 ಆಯ್ತು, 25-26 ಮುಗಿತ ಬಂತು. ಬಜೆಟ್ ಸ್ಪೀಚ್ ಇದು ಬೊಮ್ಮಾಯಿ ಅವ್ರ ಸ್ಪೀಚ್. ನೋಡಿ, ಇದು ಕೇಂದ್ರದ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋದು. In the drought-prone central region of Karnataka, central assistance of rupees 5,300 crore will be given to Upper Bhadra project to provide sustainable micro irrigation and filling up of the surface tanks for drinking water. ಇದು ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಜೆಟ್. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರೋದು. ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಬಜೆಟ್ ಸ್ಪೀಚ್. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು. ಹೊತ್ತಿಗೆ ಮಹಾತ್ಮಾಜಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಇನ್ನೊಂದ್ಸಾರಿ ನಿರ್ಜೀವವನ್ನ ಕೊಂದು ಹಾಕಿದ್ದಾರೆ. ಇದು ಕೋರ್ಟಲ್ಲಿ